ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಟೊಮೆಟೊ ಪಲ್ಯ ಯಾವ ಥರ ಮಾಡೋದು ಅಂತಂದು ನಿಮಗೆ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ. ಇಲ್ಲಿ ಹಣ್ಣಾಗಿರೋಂಥ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ನೆಕ್ಸ್ಟ್ ಒಂದು ಬೆಳ್ಳುಳ್ಳಿ ಗಡ್ಡಿನ ಸಣ್ಣದಾಗಿ ಪೀಸಸ್ ಆಗಿ ಮಾಡಿಕೊಂಡು ಇಟ್ಕೊಂಡೀನಿ. ಒಂದೆರಡು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಇಷ್ಟಾದರೆ ಸಾಕು ನೋಡಿರಿ ಫ್ರೆಂಡ್ಸ. ಇವಾಗ ಬಾಳಿಗೆ ಇಟ್ಕೊಂಡೀನಿ, ಗ್ಯಾಸ್ನಾಗ ಇಟ್ಕೊಂಡು ಚಾಲು ಮಾಡೀನಿ. ಹಾಕಲೇ ಬಾಳಿಗೆ ಕಾದೈತಿ. ಇವಾಗ ಎಣ್ಣೆ ಹಾಕೊತೀನಿ ನೋಡಿರಿ ಫ್ರೆಂಡ್ಸ. ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಳಕತ್ತೀನಿ. ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕೋಕತ್ತೀನಿ ನೋಡಿರಿ. ನೆಕ್ಸ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಣ್ಣ ಸಣ್ಣ ಬೆಳ್ಳುಳ್ಳಿ ಹಾಕಾಕತ್ತೀನಿ ನೋಡಿ. ಆನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಇವಾಗ ಟೊಮೆಟೊ, ಇವಾಗ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದು ಚೆನ್ನಾಗಿ ತಯಾರಿಸ್ಕೊಳ್ಬೇಕು. ಈ ಥರ ನೆಕ್ಸ್ಟು ಇಲ್ಲೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಅದನ್ನು ಹಾಕೊಳಕತ್ತೀನಿ ನೋಡ್ರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಚೆನ್ನಾಗಿ ತಯಾರಿಸ್ಕೊಂಡೆ. ನೆಕ್ಸ್ಟ್ ಹಿಂಗನ್ನು ಹಾಕೊಳಕತ್ತೀನಿ ನೋಡಿ ಸ್ವಲ್ಪ. ಇವಾಗ ಸ್ವಲ್ಪ ಹಿಂಗೆ ಹಾಕಿದೆ. ನೆಕ್ಸ್ಟು ರುಚಿಗೆ ಉಪ್ಪು, ಅನಂತರ ಸ್ವಲ್ಪ ಗರಂ ಮಸಾಲ, ಇವಾಗ ಖಾರ, ಹಾಕ್ಕೊಂಡು ಚೆನ್ನಾಗಿ ತಯಾರಿಸ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವಿ. ಇವಾಗಿದು ಚೆನ್ನಾಗಿ ಟೊಮೆಟೊವನ್ನು ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿ ಮಟ್ಟ ಒಂದು ಕುದಿ ಹಾಕಿಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಟೊಮೆಟೊನ್ನೆಲ್ಲ ಮೆತ್ತಗಾಕಿ ಇವಾಗ ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ನೀರು ಹಾಕೋಕ್ಕೆ ಹಾಕ್ಕೊಂಡು ಇದು ಚೆನ್ನಾಗಿ ಕಾಡಿಸ್ಕೊಂಡು ಇದನ್ನು ಕುದಿಯಾಕ್ಬಿಟ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸಣ್ಣ ಉರಿ ಇಟ್ಟು ಚೆನ್ನಾಗಿ ಕುದಿಯಾಕ್ಬಿಡ್ತೀನಿ. ಇದನ್ನು ಟೊಮೆಟೊ ಹಣ್ಣಿನ ಪೀಸಸ್ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ನೋಡಿರಿ ಫ್ರೆಂಡ್ಸ. ಅರ್ಧ ಮೆತ್ತಗಾಗಿರ್ತಾವೆ. ಇವಾಗ ನಾವು ನೀರೇನು ಹಾಕಿರ್ತೀವಲ್ಲ, ಇವಾಗೂ ಇದ್ರೊಳಗೆ ಸ್ವಲ್ಪ ಮೆತ್ತಗಾದಂದ್ರೆ ಗ್ರೇವಿ ಮಸ್ತ್ ಬರ್ತೈತಿ ಫ್ರೆಂಡ್ಸ್. ಇದು ಇವಾಗ ಒಂದು ಪ್ಲೇಟ್ ಮಾಡಿ ಇದನ್ನು ಕುದಿಯಾಕ್ಬಿಡ್ತೀನಿ ರೀ. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಎಲ್ಲ ಮೇಲ್ಗಡೆ ಎಲ್ಲ ಆಗೈತೆ ಅಂದರೆ ಇದು ಟೊಮೆಟೊ ಪಲ್ಯ ಆಗೈತಿ ಅಂದಂಗೆ. ಇವಾಗ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಪಲ್ಯ ಮಸ್ತ್ ರೆಡಿ ಆಗೈತೆ ನೋಡಿರಿ. ಅನ್ನಕ್ಕೆ ಚಪಾತಿಗೆ ಮಸ್ತ್ ಟೇಸ್ಟ್ ಕೊಡ್ತೈತೆ ಫ್ರೆಂಡ್ಸ್. ಇದು ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಪಲ್ಯ ಮಾಡಿಕೊಂಡು ಅಂತ ಇದ್ರೆ ಮಸ್ತ್ ಟೇಸ್ಟ್ ಇರುತ್ತೆ ನೋಡಿರಿ ಫ್ರೆಂಡ್ಸ. ಆದಷ್ಟು ನಾನು ಸರಳ ವಿಧಾನದಲ್ಲಿ ತೋರಿಸ್ತೀನಿ ಟೊಮೆಟೊ ಪಲ್ಯ ಮಾಡೋದು. ಇನ್ನೊಂದು ವಿಧಾನದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಸಖತ್ತಾಗಿರ್ತೈತಿ. ಆದಷ್ಟು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಹ್ಯಾಂಗೆ ಬಂದೈತಿ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ಪಲ್ಯ ರೆಡಿ ಆಯ್ತು ನೋಡಿರಿ. ಸರಳ ವಿಧಾನದಲ್ಲಿ ಮಾಡಿ ತೋರಿಸ್ತೀನಿ ನಾನು ಟೊಮೆಟೊ ಪಲ್ಯನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.